ಅಪ್ಪ ಪಾನಿಪುರಿ ತಿಂದಿದ್ದಾಯ್ತು ಟೀ ಕುಡ್ದಿದ್ದಾಯ್ತು ಹೇಳು ಸಾಕಾಗಿತ್ತಲ್ವಾ. ಹೌದು ಅದ್ರ ಜೊತೆ ಊರ್ ಸುತ್ತಿದ್ದು ಆಯ್ತು, ಊರಿಗೆಲ್ಲ ಉಪಕಾರ ಮಾಡಿದ್ದು ಆಯ್ತು. ಈಗ ಪರೋಪಕಾರಿಗಳಿಗೆ ತಂಪಾಲಿನ ಕೆಲ್ಸನು ಮಾಡ್ಬೇಕು ಅನ್ನೋದು ಗೊತ್ತಿದ್ಯೋ ಇಲ್ವೋ? ನಾವೆಲ್ಲ ಊರ್ ಸುತ್ತಿದ್ವಿ, ಮಾರ್ಕೆಟ್ ಹೋದ್ವಿ, ಮತ್ತೆ ಟೀ ಕುಡಿಯೋಕೆ ಬಂದಿದ್ದೀವಿ ಅಷ್ಟೇ. ಏ ಪಟಾಕಿ, ನಾವು ಅಮೂಲ್ ಬೇಬಿಗೆ ಹೆಲ್ಪ್ ಮಾಡ್ತಿರೋ ವಿಷಯ ನಮ್ ಸತ್ಯ ಗೊತ್ತಾಗೋಯ್ತಾ ಅಂತ. ಗೊತ್ತಿದ್ರು ಅವ್ಳು ಬಾಯಲ್ಲಿ ಮಾತಾಡಿರೋದು, ಕೈ ಮಾತಾಡಿರೋದು. ಏನ್ರೋದು ಗುಸುಗುಸು? ಏನಿಲ್ಲ ಸತ್ಯ, ನಾವು ಡೇ ಅಂಡ್ ನೈಟು ಗ್ಯಾರೇಜಲ್ಲಿ ಕೆಲಸ ಮಾಡಕ್ ರೆಡಿ. ಆದ್ರೆ ನಾಳೆ ಒಂದಿನ ರಜಾ ಬೇಕು. ಅದೇನೇ ಕೆಲಸ ಇದ್ರು ಈಗ್ಲೇ ಹೇಳ್ಬಿಡು, ಬೆಳಗ್ಗೆ ಆಗೋಷ್ಟ್ರಲ್ಲಿ ಮುಗಿಸ್ಬಿಡ್ತೀವಿ. ನಾಳೆ ಬೆಳಗ್ಗೆ ರಜಾ ಬೇಕೇ ಬೇಕು, ನೀನ್ ಗ್ಯಾರೇಜ್ ತೆಗಿಯಂಗೆ ಇಲ್ಲ. ಯಾಕಪ್ಪ ಕಂದ, ಬೇಲಿ ಹಾರ್ಬೇಡಿ ಅಂದ್ರೆ ಬೇಲಿನೇ ಕಿತ್ತಕೋ ಪ್ಲಾನ? ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿ ಅಂದ್ರೆ ಗ್ಯಾರೇಜ್ ನೇ ಕ್ಲೋಸ್ ಮಾಡೋ ಪ್ಲಾನ್? ಅದೆಲ್ಲ ಗೊತ್ತಿಲ್ಲ ಸತ್ಯ, ನಾಳೆ ಗ್ಯಾರೇಜ್ ಓಪನ್ ಇರಲ್ಲ. ಅದೇ ಯಾಕೆ? ಏನ್ ಸತ್ಯ ಹಿಂಗ್ ಕೇಳ್ತಿದ್ಯಾ? ನಾಳೆ ಹೋಳಿ ಹಬ್ಬ ಅಂತ ಮರ್ತ್ಬಿಟ್ಟ? ನ್ಯಾಷನಲ್ ಲೆವೆಲ್ ಬೈಕ್ ರೇಸಿಂಗ್ ನಡೀತಾ ಇದೆ. ಅಲ್ಲಿ ಹೋಗಿ ಎಷ್ಟು ದಿನ ಇರಬೇಕಾಗತ್ತೆ? 1 ತಿಂಗಳು ನೀನು ಅಲ್ಲೇ ಇರಬೇಕಾಗುತ್ತೆ. ಸತ್ಯ, ಯಾಕೆ ಸತ್ಯ, ಏನಾಯ್ತು? ಪ್ರತಿ ವರ್ಷನೂ ಹೋಳಿ ಹಬ್ಬ ಬಂದ್ರೆ ಸಾಕು ಬಣ್ಣದಲ್ಲಿ ಮುಳುಗಿ ಬೆರ್ತೋಗ್ತಿದ್ವಿ. ಅಂತದ್ರಲ್ಲಿ ಈ ವರ್ಷ ಹಬ್ಬನೇ ಮರೆತು ಹಿಂಗ್ ಕೂತಿದ್ಯಾ, ಏನಾಯ್ತು? ಏನಾಯ್ತು ನಿಂಗೆ ಸತ್ಯ? ಬೇರೆ ಏನಿದೆ ನಿನ್ ತಲೆಯಲ್ಲಿ? ಹಳೆಯಲ್ಲಿ ಏನಾದ್ರೂ ಇರ್ಲಿ, ಮಕ್ಕ ತುಂಬಾ ನಗು ಇರ್ಲಿ, ಮೈ ತುಂಬಾ ಬಣ್ಣ ಇರ್ಲಿ. ಈ ಮಾತ್ ನಮ್ದಲ್ಲ, ಪ್ರತಿ ವರ್ಷ ಹೋಳಿ ಆಡೋಗ್ ನೀನೇ ಹೇಳ್ತಿದ್ದೀನ್ ಮಾತು. ಹ್ಞೂ ಸತ್ಯ, ಪ್ರತಿ ವರ್ಷದಂಗೆ ನಮ್ಮ ಏರಿಯಾದಲ್ಲಿ ಕಟ್ಟೋ ಮಡ್ಕೆನ ಈ ಸರಿ ನಾವೇ ಹೊಡಿಬೇಕು. ಅಂತದ್ರಲ್ಲಿ ಹಬ್ಬ ಮರೆತು ಗ್ಯಾರೇಜಲ್ಲಿ ಸ್ಕ್ರೂ ತಿರುಗಿಸು ಅಂತ್ಯಾ? ಪ್ರತಿ ವರ್ಷದಂಗೆ ಹೋಳಿ ಹಬ್ಬಕ್ಕೆ ಗ್ಯಾರೇಜ್ ರಜಾ ತಾನೆ? ಹಂಗಾದ್ರೆ ನಾಳೆ ಮಡ್ಕೆ ಹೊಡೆಯೋದು ನಮ್ ಸತ್ಯನೇ ಅಂತ ಆಯ್ತು. ಇನ್ನೇನ್ ಮತ್ತೆ, ನಾಳೆ ಮಡಿಕೆ ಹೊಡೆಯೋದೆ, ಹೋಳಿ ಆಡೋದೆ. ಇಲ್ಲ ಕಣ್ರು, ನಾನು ಈ ಸರಿ ಹೋಳಿ ಆಡಲ್ಲ. ಯಾಕೆ ಸತ್ಯ, ಏನಾಯ್ತು? ಇಲ್ಲ ಕಣ್ರು, ಮನೇಲೆಲ್ಲರೂ ನಾನು ಹರಿಯಾಣದಲ್ಲಿದ್ದೀನಿ ಅಂದ್ಕೊಂಡಿದ್ದಾರೆ. ಹಬ್ಬದಲ್ಲಿ ಮಡಕೆ ಹೊಡಿಯೋದನ್ನ ನೋಡೋದಕ್ಕೆ ಅಮ್ಮ ಅಜ್ಜಿ ಎಲ್ಲರೂ ಬರ್ತಾರೆ. ಅಂಥದ್ರಲ್ಲಿ ನಾನು ಅಲ್ಲಿಗೆ ಬಂದ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗಲ್ವಾ? ಅಯ್ಯ, ಇಷ್ಟೇನಾ? ಇದೆಲ್ಲ ನಾವು ಯೋಚನೆ ಮಾಡಿರೋದು ಸತ್ಯ. ಇದೆಲ್ಲ ನಮಗ್ ಗೊತ್ತಿಲ್ವಾ? ನಾವೇನ್ ದಡ್ರ? ಮತ್ತೆ ಇದೆಲ್ಲ ಗೊತ್ತಿದ್ರು ಕರೀತಿದ್ದೀರಾ ಅಂದ್ರೆ ನಿಮ್ಮನ್ನೆಲ್ಲ ಇನ್ನೇನ್ ಅನ್ಬೇಕು? ಸತ್ಯ, ಪ್ರತಿ ವರ್ಷನೂ ನಿಮ್ಮ ಮನೆಗೆ ನಾವು ತಾನೇ ಹೋಗಿ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ದಿದ್ದು. ಆದ್ರೆ ಈ ಸಲ ನಾವು ನಿಮ್ಮ ಮನೆಗೆ ಹೋಗೋದೇ ಇಲ್ಲ, ಅಂದ್ರೆ ಅವ್ರ ಹಬ್ಬಕ್ಕೆ ಬರೋದೇ ಇಲ್ಲ. ಅದು ನಾವು ಆಡ್ತಿರೋದು ಹೋಳಿ, ನಮ್ಮ ಮುಖಕ್ಕೂ ಬಣ್ಣ, ಎಲ್ಲರ ಮುಖಕ್ಕೂ ಬಣ್ಣ. ನಮ್ಗೆ ನಾವ್ ಯಾರು ಅಂತಾನೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗತ್ತಾ? ಅದೇ ಮತ್ತೆ ಯಾಕೆ ಟೆನ್ಷನ್? ನಾಳೆ ಬರ್ತ್ಯಾ, ಮಡಕೆ ಹೊಡಿತ್ಯಾ? ಅದ್ ಸರಿ, ಇಷ್ಟೆಲ್ಲ ಹೇಳ್ತೀರಾ, ಯಾವಾಗಾದ್ರೂ ನಮ್ ಸತ್ಯಂಗ್ ಬಣ್ಣ ಹಾಕಿದಿರಾ? ನಮ್ಗಾಗಿಲ್ಲ ಅಂದ್ರೆ ಏನು? ನಾಳೆ ಅಮೂಲ್ ಬೇಬಿನೇ ಬಂದ್ ಬಣ್ಣ ಹಾಕ್ಬೋದಲ್ವಾ? ಗ್ಯಾಪಲ್ಲಿ ಈ ವಿಷಯ ಬೇಕಾ? ಏನ ತಲೆಗೆ ತಚ್ಬಿಡ್ತು ಹೇಳ್ದೆ. ಅದೆಂಗೋ ನಿಂಗೆ ಸುಮ್ಮನೆ ತಲೆ ತೋಚ್ಬಿಡುತ್ತೆ. ಅದು ಚೂರು ಲಿಂಕ್ ಇಲ್ದಂಗೆ ಅಲ್ವೇನ್ರ? ಅಂದ್ರೆ ನಾಳೆ ಕನೆಕ್ಷನ್ ಆಗ್ಬೋದೇನೋ ಅಂತ ಹೇಳ್ತಾನೆ. ಅಲ್ವೇನ ಮಟ್ಟ? ಏ ಮುಚ್ಚಿರೋ ಬಾಯಿ, ಕನೆಕ್ಷನ್ ಅಂತೆ ಬಣ್ಣ ಅಂತೆ. ಈ ತರ ಕನ್ಸ್ ಕಾಣೋದ್ ಬಿಟ್ಟು ಕೆಲ್ಸ ನೋಡಿ. ಸತ್ಯ, ನನ್ ಕನ್ಸಿನ್ ಕಿಂಡಲ್ ಮಾಡ್ಬೇಡ. ನನ್
ಕನ್ಸಿನ ಲೆವೆಲ್ ಏನು ಅಂತ ನೋಡೋರ್ಗ್ ಗೊತ್ತು ಅಲ್ವಾ? ನಿನ್ ತಲೆ ಸರಿ ಆಗಿದ್ರೆ ಈಗಲೇ ಚಾಲೆಂಜ್ ಮಾಡ್ತೀಯಾ? ಅಮೂಲ್ ಬೇಬಿ ಬಂದು ನಿನಗೆ ಬಣ್ಣ ಹಾಕಿದ್ರೆ ಅದು ದಿಂಗು ಅಂತ ಒಪ್ಕೊಬೇಕು. ಚಾಲೆಂಜಾ? ಚಾಲೆಂಜ್ ಕಣ. ಏಯ್ ನನ್ ವಿಷಯಕ್ಕೆ ನೀನೇನೋ ಚಾಲೆಂಜ್ ಮಾಡೋದು? ಯಾವ ಚಾಲೆಂಜ್ ಬೇಡ, ಏನು ಬೇಡ, ನಾನು ಅಲ್ಲಿಗೆ ಬರ್ತಿಲ್ಲ ಅಷ್ಟೇ. ಯಾಕೆ ಸತ್ಯ? ಬಂದ್ರೆ ಅಮೂಲ್ ಬೇಬಿ ಬಣ್ಣ ಹಚ್ತಾನೆ ಅನ್ನೋ ಭಯನಾ ಅಥವಾ ಡಿಂಗ್ನ ಒಪ್ಕೊಬೇಕಾಗುತ್ತೆ ಅನ್ನೋ ಟೆನ್ಷನ್ನ? ಏಯ್ ಇನ್ನೊಂದ್ ಸರ್ತಿ ಅವನ ವಿಷಯ ತೆಗೆದ್ರೆ ನಿಮ್ಗಳ ಜೊತೆ ಮಾತಾಡೋದು ಬಿಟ್ಬಿಡ್ತೀನಿ. ಯಾರೋ ಅವ್ನು ಅಮೂಲ್ ಬೇಬಿ? ನಾಟಕ ಸಾಕು, ಮರ್ಯಾದೆಯಿಂದ ಎದ್ದು ಬನ್ನಿ. ಆಮೇಲೆ ನಾಳೆ ನೀವು ಯಾರು ಗ್ಯಾರೇಜಿಗೆ ಬರೋದು ಬೇಡ, ಹಬ್ಬ ಮುಗಿಸ್ಕೊಂಡು ಬನ್ನಿ. ನನ್ನನ್ನು ಒತ್ತಾಯ ಮಾಡಬೇಡಿ, ನನಗೆ ಹಬ್ಬಕ್ಕೆ ಬರೋದಕ್ಕೆ ಮನ್ಸಿಲ್ಲ, ನಾನು ಬರೋದು ಇಲ್ಲ. ಅವನಿಗೋಸ್ಕರ ನಮಗೋಸ್ಕರ ಬಾ ಸತ್ಯ. ಹ್ಞೂ ಸತ್ಯ. ಸತ್ಯ ಪಾಪ ಕಣ, ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅಯ್ಯೋ ಎಂತ ಗತಿ ಬಂತು ನೋಡು. ಮಾಸ್ಕ್ ಹೊಲ್ದು ಕೊಡೋದು ಅಲ್ಲದೆ ದುಡ್ಡು ತಗೊಳಕ್ಕೆ ನಾವೇ ಅವನ ಅಂಗಡಿಗೆ ಹೋಗ್ಬೇಕಾ? ಮುಂಚೆ ಹುಡುಗರ ಕೈ ಕೊಟ್ಟು ಕಳಿಸ್ತಿದ್ದ, ಈಗೇನಾಯ್ತು ಅವನಿಗೆ? ಅಯ್ಯೋ ಇದೇನೇ ಈ ಹೆಣ್ಮಕ್ಳು ಗಂಡ್ಮಕ್ಳು ಹಿಂಗಾಡ್ತಾ ಇದ್ದಾರೆ ರೋಡಲ್ಲಿ. ರೋಡೇ ನೀವ್ರ ಅಪ್ಪಂದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಈಗಲೇ ಬಣ್ಣ ಇರಿಸ್ಕೊಂಡು ನೋಡಿ ಏನ್ ಮಾಡ್ತಾ ಇದ್ದಾರೆ ಅವರು. ಅತ್ತೆ ಇವತ್ತು ಹೋಳಿ ಹಬ್ಬ, ಅದಕ್ಕೆ ಬಣ್ಣ ಎರಚಾಡ್ತಿದ್ದಾರೆ, ಆಡ್ಕೊಂಡ್ಲಿ ಬಿಡಿ. ಏನು ಹೋಳಿ ಹಬ್ಬನ ಇಷ್ಟು ಬೇಗ ಬಂದ್ಬಿಡ್ತಾ? ನಿನ್ನೆ ಮೊನ್ನೆ ಬಂದು ಹೋದಾಗಿದ್ಯಲ್ಲೇ. ಕಾಲನೇ ಹಾಗತ್ತೆ, ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾನೆ ಇರುತ್ತೆ, ನಮಗೆ ಅದರಿಂದ ಓಡಕ್ಕಾಗಲ್ಲ ಅಷ್ಟೇನೆ. ನೀನು ಹೇಳೋದು ನಿಜ ಜಾನಕಿ. ಅಲ್ಲ, 3 ಮತ್ತೊಂದು ದಿನದ ಬದುಕು ಯಾವಾಗ ಮುಗೀತೋ ಮುಗ್ದೋಗುತ್ತೋ ಗೊತ್ತೇ ಆಗಲ್ಲ. ಅತ್ತೆ ಅದಕ್ಕೆ ಅಂಗಡಿಯವನು ದುಡ್ಡು ಇಸ್ಕೊಳ್ಳೋದಕ್ಕೆ ನಮಗೆ ಬರೋಕೆ ಹೇಳಿದ್ದು, ಯಾಕಂದ್ರೆ ದುಡ್ಡು ಕೊಟ್ಟ ತಕ್ಷಣ ಹೋಳಿ ಆಚರಿಸಕ್ ಹೋಗ್ಬೇಕಲ್ಲ ಅವನು. ಹೌದೌದು, ಮತ್ತೆ ಈ ಮಡಕೆ ಕಟ್ಟಿ ಹೊಡಿಯೋದು ಆಟ ಆಡ್ತಾರಲ್ಲ, ಅದು ಇವತ್ತು ಇರುತ್ತೇನೆ. ಇವತ್ತೇ ನಮ್ಮ ಏರಿಯಾದಾಗ ತುಂಬಾ ಜೋರಾಗಿ ಮಾಡ್ತಾರಲ್ವಾ ಅತ್ತೆ? ಅದು ನೋಡಕ್ ಹೋಗೋಣ ಕಣೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಬಣ್ಣ ಏರ್ಸಿ ಗೋಳ್ ಹೊಯ್ಕೊಳ್ತಾರೆ, ನಿಮಗೆ ಬೇರೆ ನಿಂತ್ಕೊಳಕ್ ಆಗಲ್ಲ, ಯಾವಾಗ್ಲೂ ಕಾಲು ನೋವು ಅಂತೀರಾ. ಏಯ್, ವಯಸ್ಸಾಗಿರೋದು ನನಗ ನಿನಗ? ಅಯ್ಯೋ, ಒಳ್ಳೆ ಬ್ಲ್ಯಾಕ್ ಅಂಡ್ ವೈಟ್ ಹೀರೋಯಿನ್ ತರ ಆಡ್ಬೇಡ. ಕಾಲ್ ನೋವು ಅಂತೆ, ಕಾಲ್ ನೋವು. ಹಬ್ಬದ ದಿನ ಮನೆ ಒಳಗೆ ಕುತ್ಕೊಳಕ್ಕಾಗತ್ತಾ? ಹೋದ್ ವರ್ಷ ನಮ್ಮ ಸತ್ಯ ಈ ಹಬ್ಬನ ಹೇಗೆ ಆಚರಣೆ ಮಾಡಿದ್ರೆ ಜ್ಞಾಪಕ ಮಾಡ್ಕೊ. ನಮ್ಮಿಬ್ಬರ ಮೇಲೂ ಬಣ್ಣ ಎರಚಿ ವಾ ಎಷ್ಟು ಸಂಭ್ರಮ ಪಡ್ತಾ ಇದ್ಲು.